ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸಂಜು ಸ್ಯಾಮ್ಸನ್ ಲಾಸ್ಟ್ 2 ಮ್ಯಾಚಸ್ ಇಂದ ಈ ಹೆಸರು ತುಂಬಾ ಟ್ರೆಂಡೆಡ್ ಕೂಡ ಇದೆ. ಅದಕ್ಕಿಂತ ಮುಂಚೆ ಜನಕ್ಕೆ ಸುಮ್ಮನೆ ಸಂಜು ಸ್ಯಾಮ್ಸನ್ ಅಂದ್ರೆ ಅವನಂತ ಬ್ಯಾಟ್ಸ್ಮನ್ ಗುರು, ಒಂದೇ ಒಂದು ಓವರ್ ಕರೆಕ್ಟ್ ಆಗಿಡಲ್ಲ, ಸ್ವಲ್ಪ ರನ್ ಕೂಡ ಕಾಂಟ್ರಿಬ್ಯೂಷನ್ ಮಾಡಿದ, ಬರೀ ಬರ್ತಾನೆ ಔಟ್ ಆಗ್ತಾನೆ, 20 ಔಟ್ ಆಗ್ತಾನೆ, ಈ ಥರನೇ ಹೇಳ್ತಿದ್ದು ಜನ. ಏನಕ್ಕಿರು ನಾವೇ ವಿಡಿಯೋದಲ್ಲಿ ಪ್ರಿವ್ಯೂ ವಿಡಿಯೋ ಮಾಡಿಡ್ಬೇಕಾದ್ರೆ ಕೂಡ ಹೇಳಿದ್ವಿ ಸಂಜು ಸ್ಯಾಮ್ಸನ್ಗೆ ಏನಾಗಿದೆ, ಏನಕ್ಕೆ ಈ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ, ಏನು ಕತೆ ಅಂತ. ಆದ್ರೂ ಕೂಡ ನೀವು ಅಬ್ಸರ್ವ್ ಮಾಡಿ, ಸಂಜು ಸ್ಯಾಮ್ಸನ್ ಸ್ಟಾರ್ಟಿಂಗ್ ಇಂದ ಆಡಕ್ ನಿಂತರು ಅಂದ್ರೆ ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಫ್ಲಾಪ್ ಆಗೋ ಮ್ಯಾಚಸ್ ಅಂದ್ರೆ ಇದುವರೆಗೂ ಫ್ಲಾಪ್ ಆಗಿದ್ರಲ್ಲ, ಅದನ್ನ ಕೂಡ ತೆಗೆದು ನೋಡಿ. ಸ್ಟಾರ್ಟಿಂಗ್ 1 4 1 6 ಈ ತರ ಕೂರಿಸಿ ಆಡಕ್ಕೆ ಟ್ರೈ ಮಾಡ್ತಿದ್ರು. ಆದ್ರೆ ಯಾವ ಪ್ರಾಬ್ಲಮ್ ಆಗ್ತಿತ್ತು ಅಂತ ಗೊತ್ತಾಗ್ತಿಲ್ಲ, ಬರೀ ಫ್ಲಾಪು. ಅದಾದ್ಮೇಲೆ ಈಗ ಸಂಜು ಸ್ಯಾಮ್ಸನ್ ಫ್ಲಾಪ್ ಇಂದ ಕಮ್ ಬ್ಯಾಕ್ ಮಾಡಿದ್ರು. ಆದ್ರೆ ಈಗ ಅಭಿಷೇಕ್ ಶರ್ಮಾ ಏನಾಗ್ತಿದೆ ಗೊತ್ತಿಲ್ಲ, ಅಭಿಷೇಕ್ ಶರ್ಮಾಗ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಕೂಡ ಆಗ್ತಿದ್ದಾರೆ. ಅದಾದ್ಮೇಲೆ ನಿಮ್ಗೆಲ್ಲೊಂದು ಡೌಟ್ ಕೂಡ ಈಗಾಗಲೇ ಶುರು ಆಗ್ಬಿಟ್ಟಿರುತ್ತೆ. ಈಗ ಸಂಜು ಸ್ಯಾಮ್ಸನ್ ಕಂಟಿನ್ಯೂಸ್ ಗೆ 2 ಮ್ಯಾಚ್ ಅಂದ್ರೆ ವೆಸ್ಟ್ ಇಂಡೀಸ್ ಮೇಲೆ ಚೆಚ್ಚಿ ಬಿಸಾಕ್ಬಿಟ್ರು. ಅದಾದ್ಮೇಲೆ ಯಾವ್ದ್ರ ಮೇಲೆ ಇಂಗ್ಲೆಂಡ್ ಮೇಲೂ ಕೂಡ ಅಷ್ಟೇ ಸಾಲಿಡ್ ಆದ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು. ಇನ್ನ ನೆಕ್ಸ್ಟ್ ಫೈನಲ್ ಮ್ಯಾಚ್ ಕೂಡ ಇರುವಂತದ್ದು ನಾಳೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್. ಈ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ಬೋದು, ಇಲ್ಲಾಂದ್ರೆ ಫ್ಲಾಪ್ ಆಗ್ತಾರ ಅಂತ ತುಂಬಾ ಜನ ನೀವು ಈಗಾಗಲೇ ಯೋಚನೆ ಕೂಡ ಮಾಡ್ತಿರ್ತಾರೆ. ಈ ವಿಡಿಯೋದಲ್ಲಿ ಕ್ಲಿಯರ್ ಕೂಡ ಮಾಡ್ಬಿಡ್ತೀನಿ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕ್ರಿಕೆಟ್ ಕಂಟೆಂಟ್ ಗಳನ್ನ ಮುಂದೆ ನೋಡ್ತಾ ಇರಬಹುದು ಗುರು. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಆಕ್ಚುಲಿ ಸಂಜು ಸ್ಯಾಮ್ಸನ್ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ ಇಂಡಿಯಾ ಮತ್ತೆ ನ್ಯೂಜಿಲೆಂಡ್ ಮ್ಯಾಚ್ ಅಂದ್ರೆ ಸೀರೀಸ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಂದ ಡೌನ್ ಫಾಲ್ ಸ್ಟಾರ್ಟ್ ಕೂಡ ಆಗಿದ್ದು. ಒಂದು ಸೀರೀಸ್ ಅಲ್ಲಿ ಕೂಡ ಅಷ್ಟೇ ಗುರು, ನೆಟ್ ಗಾಡ ಎಲ್ಲ ಇರೋದೇ ಹೈಯೆಸ್ಟ್ 40 ರನ್ ಅಷ್ಟೇ ಹೊಡೆದಿರೋದು. 4-5 ಮ್ಯಾಚ್ ಆಯ್ತಲ್ಲ ಸೀರೀಸ್ ಅಲ್ಲಿ, 5 ಮ್ಯಾಚ್ ನ ತಗೊಂಡ್ವಿ ಅಂದ್ರೆ ಅಲ್ಲಿ ಹೊಡೆದಿರೋದ 46 ರನ್ ಎಷ್ಟು ಅಷ್ಟೇ ಮ್ಯಾಕ್ಸ್ ಹೊಡೆದಿರೋದು. ಒಂದೊಂದು ಮ್ಯಾಚ್ ಅಲ್ಲಿ ಬರೀ 9ಕ್ಕೆ ಔಟ್, 6ಕ್ಕೆ ಔಟ್, ಅದಾದ್ಮೇಲೆ 0ಗೆ ಔಟ್ ಆಗಿದ್ದು ಕೂಡ ಇದೆ, 3ಕ್ಕೆ ಔಟ್ ಆಗಿದ್ದು ಕೂಡ ಇದೆ. ಸೊ ತುಂಬಾ ಜನ ಅಲ್ಲೇ ಗಾಬರಿ ಆಗ್ಬಿಟ್ಟಿದ್ರು. ಇನ್ನೇನ್ ಗುರು, T20 ವರ್ಲ್ಡ್ ಕಪ್ ಬೇರೆ ಸ್ಟಾರ್ಟ್ ಆಗ್ತಿದೆ ಫೆಬ್ರವರಿ 7ರಿಂದ. ಸಂಜು ಸ್ಯಾಮ್ಸನ್ ಬೇರೆ ಸ್ಕ್ವಾಡಿಗೆ ಹಾಕೋಬಿಟ್ಟಿದ್ದಾರೆ. ಇನ್ ಕೇಸ್ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಏನ್ ಗತಿ ಸಂಜು ಸ್ಯಾಮ್ಸನ್ದು, ಇಲ್ಲ ಟೀಮ್ ಇಂಡಿಯಾ ಗತಿ ಏನು? ನಿಜವಾಗ್ಲೂ ನಾವು ಇಲ್ಲಿ ಕಪ್ ಹೊಡಿಯೋಕ್ಕಾಗತ್ತಾ, ಇಲ್ಲಾಂದ್ರೆ ಅಟ್ಲೀಸ್ಟ್ ಎಲಿಜಿಬಲ್ ಆರು ಆಗ್ತೀವ ಸೂಪರ್ 8ಗೆ ಇಲ್ವಂತ ತುಂಬಾ ಜನ ಗಾಬರಿ ಕೂಡ ಆಗ್ಬಿಟ್ಟಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಇಲ್ಲೂ ಕೂಡ ಅದೇ ಫಾರ್ಮ್ ಅನ್ನ ಕಂಟಿನ್ಯೂ ಕೂಡ ಮಾಡಿದ್ದು. ಬರ್ತದಂಗೆ ಔಟು, ಇಲ್ಲಾಂದ್ರೆ 0-24ಕ್ಕೆ ಮ್ಯಾಕ್ಸ್ ಅನ್ಸುತ್ತೆ ಹೊಡೆದಿದ್ದು. ಸ್ಟಾರ್ಟಿಂಗ್ ಅಂದ್ರೆ ಫ್ಲಾಪ್ ಆಗ್ತಾ ಇರಲ್ಲ ಆ ಟೈಮಲ್ಲಿ 24ಕ್ಕೆ ಜಾಸ್ತಿ ಹೊಡೆದಿದ್ದು ಅನ್ಸುತ್ತೆ. ಅದಾದ್ಮೇಲೆ ತಗೊಳ್ಳಿ ಗುರು, ಅಂದ್ರೆ ಎಲ್ಲ ಕೂಡ ಬಾಯಿ ಮೇಲೆ ಕೈ ಇಟ್ಕೊಳ್ಳೋ ತರ ರಿಸಲ್ಟ್ ಅನ್ನ ಕೊಟ್ಟಿದ್ದು ಸಂಜು ಸ್ಯಾಮ್ಸನ್. ಯಾವಾಗ ವೆಸ್ಟ್ ಇಂಡೀಸ್ ಮೇಲೆ ಆಡಿದ ಮ್ಯಾಚ್ ಇದೆಯಲ್ಲ, ಸಾಲಿಡ್ ಮಾಡ್ಬಿಟ್ರು ಮಾತ್ರ ಆ ಮ್ಯಾಚ್. ನಿಜವಾಗ್ಲೂ ಸಂಜು ಸ್ಯಾಮ್ಸನ್ ಈ ತರ ಆಡ್ತಾರ ಅಂತ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ಅನ್ಸುತ್ತೆ. ಯಾರು ಆಡದೇ ಇದ್ದಾಗ 1 ಮ್ಯಾನ್ ಆರ್ಮಿ ತರ ನಿಂತ್ಕೊಂಡು ಆಡಿದ್ದು ವೆಸ್ಟ್ ಇಂಡೀಸ್ ಮೇಲೆ ಒಂಥರ. ನಿಜವಾಗ್ಲೂ ಮ್ಯಾಚ್ ಅಂತೂ ಈಗಲೂ ನೆನ್ಸ್ಕೊಂಡ್ರೆ ಸಂಜು ಸ್ಯಾಮ್ಸನ್ ಒಂದೊಂದು ಶಾರ್ಟ್ಸ್ ಹಾಗೆ ಕಣ್ಣು ಮುಂದೆ ಬರ್ತದೆ. ಆ ತರ ಹೊಡೆದಿಷ್ಟು 50 ಬಾಲ್ಗೆ 97 ರನ್ ಏನು ಹೊಡೆದಿದ್ದು. ಅದರಲ್ಲಿ ಆ ಮ್ಯಾಚಲ್ಲಿ ಒಂದೇನು ಬೇಜಾರಾಗಿದ್ದು ಅಂದರೆ ಸೆಂಚುರಿ ಹೊಡಿಲಿಲ್ಲ ಗುರು, ಪಾಪ ಅದೇ ಬೇಜಾರಿದ್ದು. ಎಷ್ಟು 3 ರನ್ನಿಂದ ವಾಪಸ್ ಬಂದ್ಬಿಟ್ರು, ಅದೇ ಬೇಜಾರಿದ್ದು. ಸೆಂಚುರಿ ಹೊಡೆದಿದ್ರು ಅಂದರೆ ಅವರು ಇಷ್ಟು ದಿವಸ ಸ್ಟ್ರಗಲ್ ಮಾಡಿದ್ರಲ್ಲ, ಎಲ್ಲದಕ್ಕೂ ಕೂಡ ಒಂದೇ ದಿನದಲ್ಲಿ ಅವರಿಗೆ ರಿಸಲ್ಟ್ ಸಿಕ್ಬಿಡೋದು. ಆದರೂ ಕೂಡ ಫುಲ್ಲು ಇಂಡಿಯನ್ ಫ್ಯಾನ್ಸ್ ಮತ್ತು ಇಂಡಿಯನ್ ಕ್ರಿಕೆಟ್ ಫ್ಯಾನ್ಸ್ನ ಹಾರ್ಟ್ನ ವಿನ್ ಆಗಿಬಿಟ್ಟಿದ್ದಾರೆ. ಅದೊಂದು ಖುಷಿ. ಅದಾದಮೇಲೆ ಕಮ್ ಬ್ಯಾಕ್ ಮಾಡಿದೆಯಲ್ಲ, ಕಮ್ ಬ್ಯಾಕ್ ಮಾಡಿದ್ರೆ ಲೈಫಲ್ಲಿ ಆ ಥರ ಕಮ್ ಬ್ಯಾಕ್ ಮಾಡಬೇಕು ಅಂತ ತುಂಬ ಜನ ಕನ್ಸ್ಬಿಡ್ತು. ಪರ್ಸ್ನಲಿ ನನಗೂ ಕೂಡ ಅಷ್ಟೇ. ಏನು ಗೊತ್ತಾ, ಜನ ಫ್ಲಾಪ್ ಆಗಿದ್ದಾಗ ಮಾತಾಡೋದು ಕಾಮನ್, ಅಂದರೆ ಲೈಫಲ್ಲಿ ಬಿದ್ದಾಗ ಮಾತಾಡೋದು ಕಾಮನ್. ಅದು ಸ್ಪೋರ್ಟ್ಸ್ ಲೈಫಲ್ಲೇ ಆಗಿರಲಿ, ಅದು ಇನ್ನೊಂದು ಲೈಫಲ್ಲೇ ಆಗಿರಲಿ. ಬಟ್ ಒಂದ್ಸಲಿ ಯಾವಾಗ ಅದನ್ನ ಹೇಳ್ಕೊಳ್ತೀವಲ್ಲ, ಅವಾಗ ಎಲ್ಲ ಜನ ಬಾಯ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ. ಸಂಜು ಸ್ಯಾಮ್ಸನ್ ಮಾಡಿದೆ ಅದೇ ರೀತಿಯಾಗಿ. ಅದಾದ್ಮೇಲೆ ಲಾಸ್ಟ್ ಟೈಮ್ ಮ್ಯಾಚ್ ಕೂಡ ಅಷ್ಟೇ, ಅದು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಇಂಗ್ಲೆಂಡ್ ಮೇಲೆ ಹುಚ್ಚು ನಾಯಿ ಹೊಡೆದಂಗೆ ಹೊಡೆದಿದ್ದು ಸಂಜು ಸ್ಯಾಮ್ಸನ್. ಎಷ್ಟು ಕೇವಲ 42 ಬಾರಿಗೆ 89 ರನ್ ಹೊಡೆದಿದ್ದು. 212 ಸ್ಟ್ರೈಕ್ ರೇಟ್ ಅನ್ನೋ ಗೇಮನ್ನು ಕೂಡ ಆಡಿದ್ದು ಅನ್ಸುತ್ತೆ. ನೋಡಿ ಎಲ್ಲಿದೆ ಪ್ಲೇಯರು, 200 ಸ್ಟ್ರೈಕ್ ರೇಟಲ್ಲಿ ಗೇಮನ್ನು ಆಡ್ತಿದ್ದಾರೆ ಅಂದರೆ ನೆಕ್ಸ್ಟ್ ಲೆವೆಲ್ ಮಾತ್ರ. ಅದಾದಮೇಲೆ ಇನ್ನು ನೆಕ್ಸ್ಟು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಕೂಡ ಇರುವಂಥದ್ದು. ನಿಮ್ಗೆ ಈಗಾಗಲೇ ಪುಕ ಅಂತ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಈಗ ಸಂಜು ಸ್ಯಾಮ್ಸನ್ ಮೇಲೆ ಒಂದು ಹೊಪ್ ಬಂದುಬಿಟ್ಟಿದೆ. ಈಗ ನಮಗೆ ಪ್ರಾಬ್ಲಮ್ ಮತ್ತು ಭಯ ಆಗ್ತಿರೋದು ಅಂದರೆ ಅಭಿಷೇಕ್ ಶರ್ಮಾ ಆಡ್ತಾರಾ ಇಲ್ವಾ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಅಭಿಷೇಕ್ ಶರ್ಮಾ ಒಂದೇ ಒಂದು ಮ್ಯಾಚನ್ನು ಆಡ್ಕೊಟ್ಟಿದ್ದು T20 ವರ್ಲ್ಡ್ ಕಪ್ಪಲ್ಲಿ ಚೆನ್ನಾಗಿ ಆಡ್ಕೊಟ್ಟಿದ್ದು. ಅಂದರೆ ಅದಾದಮೇಲೆ ಬರ್ತಾದಂಗೆ ಔಟ್ ಆಗ್ತಿದ್ದಾರೆ. ಅದೇನು ಅಂತ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನಾಳೆ ಆಡಲೇಬೇಕು ಸಂಜು ಸ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಇಬ್ರು ಕೂಡ. ಅಂದರೆ ಬಿಡಿ, ಸಂಜು ಸ್ಯಾಮ್ಸನ್ ಈಗ ಆಲ್ರೆಡಿ ಫಾರ್ಮಲ್ಲಿ ಇದ್ದಾರೆ. ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಜೊತೆ ಸ್ವಲ್ಪ ಸಾಥ್ ಕೊಟ್ಬಿಟ್ರು ಅಂದ್ರೂ ಕೂಡ ಅಷ್ಟೇ, ನಾಳೆ ಮ್ಯಾಚ್ ಎಲ್ಲೋ ಹೋಗ್ಬಿಡುತ್ತೆ ಮಾತ್ರ. ಮತ್ತೆ ಇನ್ನೊಂದೇನು ಅಂದರೆ ಸಂಜು ಸ್ಯಾಮ್ಸನ್ ನ್ಯೂಜಿಲೆಂಡ್ ಬೌಲರ್ಸ್ಗೆ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರೆ. ಅದು ನಿಮಗೆಲ್ಲ ಗೊತ್ತಿರೋ ವಿಷಯ. ಏನಕ್ಕೆ ಅಂದರೆ
ನ್ಯೂಜಿಲೆಂಡ್ ಸೀರೀಸ್ ಆಯ್ತಲ್ಲ, ಅವಾಗ 4 ಮ್ಯಾಚಲ್ಲಿ ಆಲ್ಮೋಸ್ಟ್ ಇಲ್ಲಿ ಪೇಸರ್ಸ್ಗೆ ಔಟ್ ಕೂಡ ಆಗಿದ್ದಾರೆ. ಮ್ಯಾಚ್ ಹೆನ್ರಿ, ಅದಾದ್ಮೇಲೆ ಜೇಮಿಸನ್, ಅದಾದ್ಮೇಲೆ ಒಂದು ಸಲ ಸ್ಯಾಂಟ್ನರಿಗೆ ಔಟ್ ಕೂಡ ಆಗಿದ್ದಾರೆ. ಬಟ್ ಇಲ್ಲಿ ನಾಳೆ ಪಿಚ್ ಇರೋದೇ ಕೂಡ ಅಹಮದಾಬಾದ್ ಸ್ಟೇಡಿಯಂ, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಇರೋದು. ಮತ್ತೆ ನಾಳೆ ಪಿಚ್ ಇರೋದು ಇವರಿಗೆ ಹೆಲ್ಪ್ ಕೂಡ ಆಗುತ್ತೆ, ಯಾರಿಗೆ ಪೇಸರ್ಸ್ಗೆ ಹೆಲ್ಪ್ ಕೂಡ ಸಿಗೋದ್ರಿಂದ ಸಂಜು ಸ್ಯಾಮ್ಸನ್ ನಾಳೆ ಸ್ಟ್ರಗಲ್ ಮಾಡ್ತಾರೆ ಅಂದ್ರೆ ಕಿತ್ತು ಹೊಡಿತಾರ ಅಂತ ಅದನ್ನು ಕೂಡ ನೋಡ್ಬೇಕು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ನ್ಯೂಜಿಲೆಂಡ್ ಅಗೇನ್ಸ್ಟ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ತುಂಬಾ ಸ್ಟ್ರಗಲ್ ಮಾಡ್ತಾರೆ ಬೌಲರ್ಸ್ಗೆ. ಅಂದ್ರೆ ಸ್ವಿಂಗ್ ಮತ್ತೆ ಬೌನ್ಸ್ ಚೆನ್ನಾಗಿ ಬೀಳೋದ್ರಿಂದ ಒಂದು ಪಿಚ್ ಅಲ್ಲಿ ಸುಮಾರು ಈ ಪಿಚ್ ಅಲ್ಲಿ ಇದುವರೆಗೂ ಯಾವ್ಯಾವ ಮ್ಯಾಚ್ ಆಗಿದೆಯಲ್ಲ 68% ವಿಕೆಟ್ ಪೇಸರ್ಸ್ಗೆ ಬಿದ್ದುಬಿಟ್ಟಿದೆ. ಸೊ ಹಾಗಾಗಿ ಇದೊಂದು ನಮಗೆ ಎಚ್ಚರಿಕೆ ಕೂಡ ಆಗಿರುತ್ತೆ. ನಾಳೆ ನ್ಯೂಜಿಲೆಂಡ್ ಬೌಲರ್ಸ್ ನ ಒಂದು ಬೌಲಿಂಗ್ ಗೆ ಸರ್ವೈವ್ ಆಗ್ಬಿಟ್ರು ಅಂದ್ರೆ ನಾಳೆ ಕೂಡ ಸಂಜು ಸ್ಯಾಮ್ಸನ್ ಒಂದು ಒಳ್ಳೆ ಮ್ಯಾಚ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಇಲ್ಲ ಅಂದ್ರೆ ಸಂಜು ಸ್ಯಾಮ್ಸನ್ ಸ್ಟಾರ್ಟಿಂಗ್ ಸ್ಟ್ರಗಲ್ ಕೂಡ ಮಾಡ್ಬಿಟ್ರು ಅಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ. ಅಂತ ಬೌಲಿಂಗ್ ಕೂಡ ಇದಾಗರು ನ್ಯೂಜಿಲೆಂಡ್ ಈಸಿ ಟೀಮ್ ಅನ್ಕೊಂಬೇಡಿ. ಸೆಮಿಫೈನಲ್ ಗೆ ಎಂಟ್ರಿ ಆಗಿ ಅದಾದ್ಮೇಲೆ ಫೈನಲ್ ಗೆ ಬಂದಿರಬಹುದು, ಆದ್ರೆ ಯಾವುದೇ ಕಾರಣಕ್ಕೂ ನಾವು ಈಸಿ ಟೀಮ್ ಅಂತ ತಗೊಳಂಗಿಲ್ಲ. ಸಖತ್ತಾದ ಬೌಲರ್ಸ್ ಕೂಡ ಇದ್ದಾರೆ, ಮತ್ತೆ ಮ್ಯಾಚ್ ನ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡೋ ಕೆಪಾಸಿಟಿ ನ್ಯೂಜಿಲೆಂಡ್ ಬೌಲರ್ಸ್ ತರ ಕೂಡ ಇದೆ. ಹಾಗಾಗಿ ನಾಳೆ ಸಂಜು ಸ್ಯಾಮ್ಸನ್ ಇವರ ಬೌಲಿಂಗ್ ಗೆ ಸರ್ವೈವ್ ಆದ್ರು ಅಂದ್ರೆ ನಾಳೆ ಕೂಡ ಒಂದು ಒಳ್ಳೆ ಬಿಗ್ ಹಿಟ್ಟಿಂಗ್ ಮ್ಯಾಚ್ ನಮಗೆ ಇಲ್ಲಿ ನೋಡಕ್ ಸಿಗುತ್ತೆ. ಅದಾದ್ಮೇಲೆ ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿರೋದ್ರಿಂದ ಇಲ್ಲಿ ಏನಿಲ್ಲ ಅಂದ್ರೂ ಕೂಡ ನಾವು 180 ಅಂದ್ರೆ 170 ಇಂದ 180 ರನ್ ಕೂಡ ಆರಾಮಾಗಿ ನೋಡಬಹುದು. ಇದ್ರ ಬಗ್ಗೆ ಇನ್ನೊಂದು ಕಂಪ್ಲೀಟ್ ಪ್ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ, ಇಂಡಿಯಾ ಮತ್ತೆ ನ್ಯೂಜಿಲೆಂಡ್. ಆ ಒಂದು ವಿಡಿಯೋ ನೋಡಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡೋಣ ನಿಮ್ಗೆ ಏನಿಸುತ್ತೆ, ಸಂಜು ಸ್ಯಾಮ್ಸನ್ ನಾಳೆ ಪರ್ಫಾರ್ಮ್ ಮಾಡ್ತಾರಾ ಇಲ್ಲಾಂದ್ರೆ ಫ್ಲಾಪ್ ಆಗ್ತಾರ, ಕಾಮೆಂಟ್ ಮಾಡಿ. ನಮಗೆ ಮ್ಯಾಚ್ ಆಡಲೇಬೇಕು ಅವರು. ಸೊ ಇನ್ನೊಂದು T20 ವರ್ಲ್ಡ್ ಕಪ್ ಮ್ಯಾಚನ್ನು, ಫೈನಲ್ ಮ್ಯಾಚನ್ನು ನೋಡೋಕೆ ಸಿಗುತ್ತೆ ಅವ್ರ ಕಡೆಯಿಂದ. ಸೊ ಒಂದು ಒಳ್ಳೆ ಬಿಗ್ ಹಿಟ್ಟಿಂಗ್ ಮ್ಯಾಚನ್ನು ಕಂಟಿನ್ಯೂ ಮಾಡಿಬಿಟ್ರು ಅಂದರೆ ಎಲ್ರಿಗೂ ಹಬ್ಬದ ಊಟನೇ ಅಂದ್ಕೊಳ್ಳಿ. ಮಾತ್ರ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.